ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇಲ್ಲೇ ಫೀಲ್ಡಲ್ಲಿ ವಾಕ್ ಮಾಡ್ತಾಯಿದ್ದೆ. ಸ್ವಲ್ಪ ಜಾಗ ಚೇಂಜ್ ಇರಲಿ ಅಂಥೇಳಿ ವಿಡಿಯೋ ಇಲ್ಲಿ ಮಾಡ್ತಾಯಿದ್ದೀನಿ. ಕುಮಾರಸ್ವಾಮಿ ಅವ್ರ ಬಗ್ಗೆ ಈಗ ಬಾಲಣ್ಣವರು ಹಿಂದೆ ಒಂದು ವಿಡಿಯೋ ನೋಡಿದೆ. ನನಗೆ ಆ ಥರದ್ದು ವೀಡಿಯೋಗಳು ಹಾಕೋಕ್ಕೆ ಯೂಟ್ಯೂಬಲ್ಲಿ ಪರ್ಮಿಷನ್ ಇಲ್ಲ. ಸರ್ಚ್ ಮಾಡಿ ನೋಡಿ, ಬಾಲಣ್ಣ ಸ್ಪೀಕಿಂಗ್ HD ಕುಮಾರಸ್ವಾಮಿ ಅಂತ ನಿಮಗೆ ವಿಡಿಯೋ ಸಿಗುತ್ತೆ. ಕುಮಾರಸ್ವಾಮಿ ಅವರು ಅಷ್ಟು ಒಳ್ಳೆಯವರು. ಕುಮಾರಸ್ವಾಮಿ ಅವರು ರೈತರಿಗೋಸ್ಕರ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಪೊಲೀಸ್ನವ್ರಿಗೆ ಆರ್ಡ್ರ್ ಮಾಡಿದ್ದು ಎಲ್ಲ ಜನಗಳನ್ನ, ಎಲ್ಲ ಬಡವರು ಯಾರೇ ನನ್ನ ಮುಟ್ಲಿ ಹತ್ತಿರ ಬರಲಿ, ಯಾರನ್ನೂ ತಡಿಬೇಡಿ, ಅವ್ರಿಗೆ ಯಾರು ಇದು ಮಾಡಬೇಡಿ ಅಂತ. ಈಗ ಬಿಡದಿ ಟೌನ್ಶಿಪ್ ವಿರುದ್ಧ ಕುಮಾರಸ್ವಾಮಿದು ಹಾಗೆ, ಕುಮಾರಸ್ವಾಮಿದು ಹೀಗೆ, ಕುಮಾರಸ್ವಾಮಿದು ಆಸ್ತಿ ಇದೆ, ಕುಮಾರಸ್ವಾಮಿ ದುರಂಕಾರ ಅಂತೆಲ್ಲ ಮಾತಾಡ್ತಿರಲ್ಲ ಬಾಲಣ್ಣವರೇ. ಹಿಂದೆ ಕುಮಾರಸ್ವಾಮಿ ಬಗ್ಗೆ ನೀವೇ ಹೊಗಳಿದ್ದೀರ. ಆದರೂ ನಿಮ್ಮನ್ನು ಮೀರಿ ಕುಮಾರಸ್ವಾಮಿ ಅವರು ಒಳ್ಳೆಯ ತನಗಳು, ಒಳ್ಳೆಯ ಕೆಲಸಗಳು ಅವ್ರನ್ನ ಇವತ್ತು ಕಾಪಾಡ್ತೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕುಮಾರಣ್ಣ ಅವರು ಮೊದಲನೇ ಒಳ್ಳೆಯ ಕೆಲಸ ನಾರಿಮಣಿಯರ ಶಕ್ತಿಗೆ ಅದು ಅದ್ಭುತವಾದ ಬೆಂಬಲವಾದ ಕೆಲಸ. ಸಾರಾಯಿ ತಯಾರಿಸೋದು, ಸಾರಾಯಿ ಮಾರೋದು ನಿಷೇಧ ಮಾಡೋದು. ಅದ್ಯಾವುದೋ ಲಾಟ್ರಿ, ಕಳ್ಳು ಲಾಟ್ರಿ ಮಾಡಿದ್ರಲ್ಲ, ಆ ಲಾಟ್ರಿಯನ್ನು ಬಂದ್ ಮಾಡಿ ಕುಮಾರಸ್ವಾಮಿಯವರು ಎಷ್ಟೋ ಮನೆಗಳು ಉಳಿಸಿದ್ರು, ಎಷ್ಟೋ ಜೀವಗಳ ಹೆಣ್ಮಕ್ಳ ಜೀವನ ಚೆನ್ನಾಗಿ ಸಾಗೋ ಥರ ಮಾಡಿದ್ರು. ಇಲ್ಲೆಲ್ಲ ದುಡ್ಡು ಮತ್ತೊಂದು ಮನೆಯಲ್ಲೆಲ್ಲ ಇದು ಮಾಡಿ ದುಡ್ಡು ಹಾಕ್ತಿದ್ರು. ಮತ್ತು ಗ್ರಾಮ ವಾಸ್ತವ್ಯನ ಒಂದು ಇದು ತಂದಿದ್ದು ಕಾನ್ಸೆಪ್ಟು ಕುಮಾರಸ್ವಾಮಿಯವರು. ಅದು ತಂದಿದ್ದು ಎಷ್ಟು ಅವರಿಗೆ ಹೆಸರು ಬಂತು ಅಂದರೆ ಹೇಳೋಕ್ಕೆ ತೀರ್ದು. ಹತ್ತಿರದಿಂದ ಒಬ್ಬ ಮುಖ್ಯಮಂತ್ರಿನ ಕೈ ಹಾಕಿ ಎಳಿಬೋದು, ಶರ್ಟ್ ಎಳಿಬೋದು, ಮುಟ್ಟಬೋದು ಅನ್ನೋದನ್ನ ತೋರಿಸ್ಕೊಟ್ಟವರು ಮಾನ್ಯ HD ಕುಮಾರಸ್ವಾಮಿ ಅವರು. ಮತ್ತು ಹಲವಾರು ಕಾರ್ಯಗಳು ಮಾಡಿದ್ರು. ರೈತರಿಗೆ ಸಾಲ ಮನ್ನಾ ಇರ್ಬೋದು, ಇನ್ನೂ ನೂರಾರು ಕೆಲಸಗಳು ಮಾಡಿದ್ದಾರೆ. ಅವು ಹೇಳ್ತಾ ಹೋದರೆ 1 ಗಂಟೆ ಎಪಿಸೋಡು ಸಾಲದು. ಅಂಥ ವ್ಯಕ್ತಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಮ ಬಾಯಿಲಿ ಒಂದು ಸ್ವಲ್ಪ ಹಿಡಿತಾ ಇರಲಿ. ನಾನೇನು ಕುಮಾರಸ್ವಾಮಿಯವ್ರ ಪರವಾಗಿ ಮಾತಾಡ್ತಾಯಿಲ್ಲ, ಇರೋ ಸತ್ಯನ ಜನಗಳ ಮುಂದೆ ಹೇಳಿದ್ದೀನಿ. ಜಸ್ಟ್ 3 ಕೆಲಸ ಹೇಳಿರೋದ್ರಿ: ಗ್ರಾಮ ವಾಸ್ತವ್ಯ, ಬಡವರ ರೈತರು ಸಾಲ ಮನ್ನಾ ಮಾಡಿದ್ದು, ಲಾಟ್ರಿ ನಿಷೇಧ ಮಾಡಿದ್ದು, ಸಾರಾಯಿ ನಿಷೇಧ ಮಾಡಿದ್ದು. ಅಂಥವ್ರ ಬಗ್ಗೆ ಹಾಗೆ ಹೀಗೆ ಅಂತ ಮಾತಾಡ್ತೀರಾ. ನೀವು ರಾಜಕೀಯಕ್ಕೋ ದುಡ್ಡು ಮಾಡೋ ಹಂಬಲಕ್ಕೋ ಒಬ್ಬರು ಪರ ಇದ್ದಾಗ ಅವ್ರನ್ನ ಹೊಗಳುತ್ತೀರ, ಅದೇ ನಿಮ್ಮ ರಾಜಕೀಯ ಬೇಳೆಗಳನ್ನು ಬೇಯಿಸ್ಕೊಳಕ್ಕೋ ಅವ್ರನ್ನು ತೆಗಳುತ್ತೀರ ಅನ್ನೋಕ್ಕೆ ನಿಮ್ಮ ಮಾತುಗಳ ಹಿಂದೆ ಸಾಕ್ಷಿ. ಹಾಗಾಗಿ ಕುಮಾರಸ್ವಾಮಿ ಅವರು ಮಾಡಿದಂಥ ಒಳ್ಳೆಯ ಕೆಲಸಗಳು ಇವತ್ತು ಅವ್ರನ್ನ ಕಾಯ್ತೀವಿ. ಜನಗಳು ನೆನಪಿಡ್ತಾರೋ ಗೊತ್ತಿಲ್ಲ, ಆದರೆ ಭಗವಂತವನ್ನು ನೆನಪಿಡ್ತಾನೆ ಅನ್ನೋ ರೂಪದಲ್ಲಿ ಕೆಲಸ ಮಾಡಿದ್ದಾರೆ. ಎಲ್ಲ ರಾಜಕೀಯದಲ್ಲಿ ದುಡ್ಡು ಮಾಡ್ತಾರೆ, ಎಲ್ಲ ಮತ್ತೊಂದು ಮಗದೊಂದು ಮಾಡ್ತಾರೆ, ಆದರೆ ಜನಗಳಿಗೂ ಸ್ವಲ್ಪ ಉದ್ಧಾರ ಆಗೋವಂಥ ಕೆಲಸ ಮಾಡಬೇಕಲ್ಲ, ಅದನ್ನು ಕುಮಾರಸ್ವಾಮಿ ಅವರು ಮಾಡಿದ್ರು. ಸ್ನೇಹಿತರೆ, ಇದೇನು ಕುಮಾರಸ್ವಾಮಿ ಅವರ ಬಗ್ಗೆ ಪರವಾಗಿ ವಿಡಿಯೋ ಮಾಡ್ತಾಯಿಲ್ಲ, ಸತ್ಯದ ಪರವಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಇದ್ದಿದ್ದ ಸತ್ಯ ನಿಮ್ಮ ಮುಂದೆ ಹೇಳಿದೆ ಅಷ್ಟೇ. ಯಾರೇ ಮಾತಾಡಬೇಕಾದ್ರೆ ಸ್ವಲ್ಪ ಬಾಯಲ್ಲಿ ಹಿಡ್ತಾ ಇರಬೇಕು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾಯಿದ್ದೀನಿ. ಜನಗಳಲ್ಲಿ ಕ್ಷಮೆ ಕೇಳ್ತೀನಿ. ಏನಾದ್ರು ಪದ ಬಳಕೆಯಲ್ಲಿ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾಯಿದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.